ಗಲ್ಲಿ ಕ್ರಿಕೆಟ್ನಿಂದ ಇಂಟರ್ನ್ಯಾಷನಲ್ ಟೂರ್ನಿಯವರೆಗೆ ದೇಶೀಯ ಕ್ರೀಡಾಕೂಟಗಳಿಂದ ಒಲಿಂಪಿಕ್ನವರೆಗೆ ಸಚಿನ್, ಕೊಹ್ಲಿ, ಧೋನಿಯಿಂದ ರೊನಾಲ್ಡೋ, ಮೆಸ್ಸಿ, ಜೋಕೋವಿಚ್ ವರೆಗೆ ಕ್ರೀಡಾ ಲೋಕದ ಕಂಪ್ಲೀಟ್ ರೌಂಡ್ ಅಪ್ ತುಣುಕು ಸುದ್ದಿಗಳ ಕಣಜ. ಸ್ಪೋರ್ಟ್ಸ್ ಬಾಗಿ ಸ್ವಾಗತ. ನಾನು ಸಂಗೀತ ರಂಗನಾಥ್. ಶುಭ್ಮನ್ ಗಿಲ್ ಅಜೇಯ ಶತಕದ ನೆರವಿನಿಂದ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನ ಭಾರತ ಉತ್ತಮ ಮೊತ್ತವನ್ನು ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ 85 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 310 ರನ್ ಗಳಿಸಿದೆ. ಆರಂಭಿಕ ಆಟಗಾರ ಕೆಎಲ್ ರಾಹುಲ್ 2 ರನ್ ಗಳಿಸಿ ಔಟ್ ಆದರು. ಆದರೆ ಎರಡನೇ ವಿಕೆಟ್ಗೆ ಏಕದಿನ ಶೈಲಿಯಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಕರುಣ್ ನಾಯರ್ ಬ್ಯಾಟ್ ಬೀಸಿ 90 ಎಸೆತಗಳಲ್ಲಿ 80 ರನ್ನ ಜೊತೆಯಾಟವಾಡಿ ಚೇತರಿಕೆಯನ್ನ ನೀಡಿದರು. ಇನ್ನು ಕರುಣ್ ನಾಯರ್ 31 ರನ್ ಗಳಿಸಿ ಔಟ್ ಆದ್ರೆ ಯಶಸ್ವಿ ಜೈಸ್ವಾಲ್ 87 ರನ್ ಹೊಡೆದು ಔಟ್ ಆದ್ರು. ರಿಷಬ್ ಪಂತ್ 25 ರನ್ ಗಳಿಸಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಕೇವಲ 1 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಇನ್ನು ಶುಭ್ಮನ್ ಗಿಲ್ಗೆ ರವೀಂದ್ರ ಜಡೇಜಾ ಉತ್ತಮ ಸಾಥ್ ನೀಡಿದ್ದು 6ನೇ ವಿಕೆಟ್ಗೆ 124 ಎಸೆತಗಳಲ್ಲಿ 99 ರನ್ ಜೊತೆಯಾಟವಾಡಿದ್ದಾರೆ. ನಾಯಕನಾಗಿ ಆಡಿದ ಮೊದಲ 2 ಪಂದ್ಯಗಳಲ್ಲಿ ಸತತ ಶತಕ ಸಿಡಿಸುವ ಮೂಲಕ ಭಾರತದ ವಿಜಯ್ ಹಜಾರೆ, ಸುನಿಲ್ ಗವಾಸ್ಕರ್, ವಿರಾಟ್ ಕೊಹ್ಲಿ ಸಾಧನೆಯನ್ನ ಗಿಲ್ ಸರಿಗಟ್ಟಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿದಿರುವ ನಿತೀಶ್ ಕುಮಾರ್ ರೆಡ್ಡಿ ಕೇವಲ 1 ರನ್ ಗಳಿಸಿ ನಿರಾಶೆಯನ್ನು ಮೂಡಿಸಿದ್ದಾರೆ. ಈ ಪಂದ್ಯದಲ್ಲಿ 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ನಿತಿನ್ ಕ್ರಿಸ್ ವೋಕ್ಸ್ ಎಸೆತದಲ್ಲಿ ಕ್ಲೀನ್ ಬೋಲ್ಡ್ ಆದರು. ಆದರೆ ಅವರು ಔಟ್ ಆದ ರೀತಿ ಇದೀಗ ಚರ್ಚೆಗೆ ಕಾರಣವಾಗಿದೆ. ಕ್ರಿಸ್ ವೋಕ್ಸ್ ಫಸ್ಟ್ ಸ್ಟಂಪ್ನತ್ತ ಸತತವಾಗಿ ಚೆಂಡು ಎಸೆತಾ ಇದ್ರು ನಿತೀಶ್ ಕುಮಾರ್ ಆಡಲು ಮುಂದಾಗಿರಲಿಲ್ಲ. ಇದೀಗ ನಿತೀಶ್ ಕುಮಾರ್ ರೆಡ್ಡಿ ಕ್ಲೀನ್ ಬೋಲ್ಡ್ ವಿಡಿಯೋ ವೈರಲ್ ಆಗಿದ್ದು, ಈ ವಿಡಿಯೋಗೆ ಪ್ರತಿಕ್ರಿಯಿಸಿರುವ ಅನೇಕರು ಈಗೋ ಔಟ್ ಆಗ್ತಾರಾ ಎಂದಿದ್ದಾರೆ. ಅಂದಹಾಗೆ ಕಳೆದ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದ ಶಾರ್ದುಲ್ ಠಾಕೂರ್ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿಗೆ ಈ ಪಂದ್ಯದಲ್ಲಿ ಚಾನ್ಸ್ ನೀಡಲಾಗಿದೆ. ಆದರೆ ಸಿಕ್ಕ ಅವಕಾಶದಲ್ಲಿ ನಿತೀಶ್ 1 ರನ್ ಗಳಿಸಿ ನಿರಾಸೆ ಮೂಡಿಸಿದ್ದು, ಬೌಲಿಂಗ್ನಲ್ಲಾದ್ರೂ ಕಮಾಲ್ ಮಾಡ್ತಾರಾ ಕಾದ್ ನೋಡ್ಬೇಕಿದೆ. ಭಾರತದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಐಪಿಎಲ್ನಲ್ಲಿ ಶುರು ಮಾಡಿದ್ದ ಒಡಿಬಡಿ ಆಟವನ್ನ ಜೂನಿಯರ್ ಕ್ರಿಕೆಟ್ನಲ್ಲೂ ಮುಂದುವರೆಸಿದ್ದಾರೆ. ಏಕದಿನ ಪಂದ್ಯಗಳಲ್ಲೂ ಕೂಡ ಟಿ20 ಶೈಲಿಯಲ್ಲಿಯೇ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿರುವ ಭಾರತ ಕಿರಿಯರ ತಂಡ ಅಲ್ಲಿ 5 ಏಕದಿನ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ. ಈ ಸರಣಿಯಲ್ಲಿ ಈಗಾಗಲೇ 2 ಪಂದ್ಯಗಳು ಮುಗಿದಿದ್ದು, 2 ತಂಡಗಳು ತಲಾ 1 ಪಂದ್ಯಗಳನ್ನ ಗೆದ್ದು ಸರಣಿಯನ್ನ ಸಮಬಲ ಸಾಧಿಸಿವೆ. ಮೊದಲ ಪಂದ್ಯದಲ್ಲಿ 18 ಎಸೆತಗಳಲ್ಲಿ 48, ಎರಡನೇ ಪಂದ್ಯದಲ್ಲಿ 34 ಎಸೆತಗಳಲ್ಲಿ 45 ರನ್ ಗಳಿಸಿದ್ದ ವೈಭವ್ ನಿನ್ನೆ ಕೊನೆಗೂ ತಮ್ಮ ಅರ್ಧಶತಕವನ್ನ ಪೂರ್ಣಗೊಳಿಸಿದ್ರು. ಸೂರ್ಯವಂಶಿ ಅಬ್ಬರ ಹೇಗಿತ್ತಂದ್ರೆ ಪವರ್ ಪ್ಲೇನಲ್ಲೇ ಭಾರತ 127 ರನ್ ಕಲೆ ಹಾಕ್ತು. ಅಂದ್ರೆ ಓವರ್ಗೆ 12.7 ರನ್ ಗತಿಯಲ್ಲಿ ರನ್ ಬಂದ್ವು. ಇನ್ನ 20 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವ ಮೂಲಕ ಸೂರ್ಯವಂಶಿ ಭಾರತದ ಪರ ವೇಗವಾಗಿ ಅರ್ಧಶತಕ ಸಿಡಿಸಿದ 2ನೇ ಬ್ಯಾಟರ್ ಎನಿಸಿಕೊಂಡ್ರು. ಇದರ ಜೊತೆಗೆ ಒಂದೇ ಇನ್ನಿಂಗ್ಸ್ ನಲ್ಲಿ 9 ಸಿಕ್ಸರ್ ಸಿಡಿಸಿದ ಮೊದಲ ಅಂಡರ್-19 ಬ್ಯಾಟರ್ ಕೂಡ ಎನಿಸಿಕೊಂಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ಮಾಲೀಕ ವಿಜಯ್ ಮಲ್ಯ, ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾಜಿ ಕಮಿಷನರ್ ಲಲಿತ್ ಮೋದಿ ಹಾಗೂ ಯೂನಿವರ್ಸಲ್ ಬಾಸ್ ಖ್ಯಾತಿಯ ಆರ್ಸಿಬಿ ಮಾಜಿ ಕ್ರಿಕೆಟಿಗ ಕ್ರಿಸ್ ಗೇಲ್ ಲಂಡನ್ನಲ್ಲಿ ಭೇಟಿಯಾಗಿದ್ದು ಒಟ್ಟಿಗೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಈ ಫೋಟೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇವರ ಭೇಟಿ ಬಗ್ಗೆ ಕೆಲವು ಕ್ರಿಕೆಟ್ ಪಂಡಿತರು ಈ 3 ಲೆಜೆಂಡ್ಸ್ ಭೇಟಿ ಹಿಂದೆ ಯಾವುದೋ ದೊಡ್ಡ ಕಾರಣ ಇರಬಹುದು ಎಂದಿದ್ದಾರೆ. ಈ 3 ಲೆಜೆಂಡ್ಸ್ ಒಟ್ಟಿಗೆ ಭೇಟಿಯಾಗಿರೋದು ಐಪಿಎಲ್ನಲ್ಲಿ ಏನೋ ದೊಡ್ಡ ಘಟನೆಗೆ ಸಾಕ್ಷಿಯಾಗುತ್ತಾ ಎನ್ನುವಂತ ಚರ್ಚೆಗಳು ಜೋರಾಗಿವೆ. ಇನ್ನು ಈ ತ್ರಿವಳಿ ಲೆಜೆಂಡ್ ಸೇರಿ ಐಪಿಎಲ್ನಲ್ಲಿ ಬೆಂಗಳೂರು ಫ್ರಾಂಚೈಸಿನ ಖರೀದಿಸ್ತಾರೆ ಎನ್ನುವಂತಹ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಜಾವೆಲಿನ್ ತಾರೆ ನೀರಜ್ ಚೋಪ್ರಾ ಅವರ ಪ್ರದರ್ಶನಕ್ಕೆ ಕಂಠೀರವ ಕ್ರೀಡಾಂಗಣ ಇದೇ ಮೊದಲ ಸಲ ಸಜ್ಜಾಗಿದೆ. ಜುಲೈ 5ರಂದು ನಡೆಯಲಿರುವ ಜಾಗತಿಕ ಮಟ್ಟದ ನೀರಜ್ ಚೋಪ್ರಾ ಕ್ಲಾಸಿಕ್ ಸ್ಪರ್ಧೆಗೆ ಕಂಠೀರವ ಕ್ರೀಡಾಂಗಣ ಆತಿಥ್ಯ ವಹಿಸಿದ್ದು, ಇತ್ತೀಚೆಗಷ್ಟೇ ಗೋಲ್ಡನ್ ಸ್ಪೈಕ್ ಮುಕ್ಕೂಟದಲ್ಲಿ ಚಿನ್ನ ಗೆದ್ದಿರುವ ವಿಶ್ವ ಚಾಂಪಿಯನ್ 27 ವರ್ಷದ ನೀರಜ್ ಎನ್ಸಿ ಕ್ಲಾಸಿಕ್ನ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾರೆ. ಒಟ್ಟು 12 ಸ್ಪರ್ಧಿಗಳ ಪೈಕಿ ವಿಶ್ವದ ನಂಬರ್ 1 ನೀರಜ್ ಚೋಪ್ರಾ ಸೇರಿ 5 ಭಾರತೀಯರು ಸ್ಪರ್ಧೆಯಲ್ಲಿದ್ದಾರೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಜಾವೆಲಿನ್ ಸ್ಪರ್ಧೆಯನ್ನ ಸ್ವತಃ ನೀರಜ್ ಅವರೇ ಜೆಎಸ್ಡಬ್ಲ್ಯೂ ಸಹಭಾಗಿತ್ವದೊಂದಿಗೆ ಆಯೋಜಿಸುತ್ತಿದ್ದಾರೆ. ಈ ಸ್ಪರ್ಧೆ ವೀಕ್ಷಣೆಗೆ 200 ರೂಪಾಯಿಯಿಂದ 6,000ವರೆಗೂ ಟಿಕೆಟ್ ದರವನ್ನು ನಿಗದಿಪಡಿಸಲಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಪೈ. ಇನ್ನಷ್ಟು ಇಂಥದ್ದೇ ರೋಚಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ. ಇದು ನಿಮ್ಮ ಧ್ವನಿ.